ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ತರಗತಿ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಗದ್ಯವಾಗಿರತಕ್ಕಂತಹ ವ್ಯಾಘ್ರಗೀತೆ ಎನ್ ಮೂರ್ತಿರಾವ್ ಅವರು ಬರೆದಿರತಕ್ಕಂತಹ ವ್ಯಾಘ್ರಗೀತೆ ಎಂಬ ಪಾಠದ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಈಗಾಗಲೇ ಕಳೆದ 2 ತರಗತಿಯಲ್ಲಿ ಕೂಡ ವ್ಯಾಘ್ರಗೀತೆ ಗದ್ಯ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲೂ ಕೂಡ ಇನ್ನೂ ಒಂದಷ್ಟು ವಿಚಾರಗಳು ಏನೇನಿದೆ, ಏನೇ ಹೇಳಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮಕ್ಕಳೇ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ ಹಾಗೆ ನಮ್ಮ ಚಿಕ್ಕನಾಯಕನಹಳ್ಳಿಗೆ ನಮ್ಮ ಪಾಠದಲ್ಲಿ ಬರ್ತಕ್ಕಂಥ ನಮ್ಮ ಪಾಠದ ಕಥಾನಾಯಕರಾಗಿರ್ತಕ್ಕಂತಹ ಶಾನವರು ಚಿಕ್ಕನಾಯಕನಹಳ್ಳಿಗೆ ಏನಕ್ಕೆ ಹೋಗಿರ್ತಾರೆ? ಇರಸಾಲಿಗಾಗಿ ಹೋಗಿರ್ತಾರೆ. ಇರಸಾಲಿ ಎಂದರೇನು? ಕಂದಾಯದ ಹಣ, ಅಂದ್ರೆ ಕಂದಾಯದ ಹಣವನ್ನ ಎಲ್ಲಿಗೆ ಕಟ್ಟಲಿಕ್ಕೆ? ಖಜಾನೆಗೆ ಕಟ್ಟಲಿಕ್ಕೆ. ಕಂದಾಯದ ಹಣವನ್ನ ಖಜಾನೆಗೆ ಕಟ್ಟಲಿಕ್ಕೆ ಹೋಗಿರ್ತಾರೆ. ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ತನ್ನ ಸ್ನೇಹಿತರನ್ನು ಕೂಡ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಸಂಜೆ ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ. ಸಂಜೆ 6 ಗಂಟೆ ಇರುತ್ತೆ. ಆಗ 6 ಗಂಟೆ ಆದ ಸಂದರ್ಭದಲ್ಲಿ ಇನ್ನು ತನ್ನ ಊರಿಗೆ ಬೇಗ ಹೆಜ್ಜೆ ಹಾಕಿದ್ರೆ ಊಟದ ಸಮಯಕ್ಕೆ ಹೋಗಬಹುದು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡುವಂತ ಬೇಗ ಹೊರಡ್ತಾರೆ. ಕಾಡಾದಿ ಕಗ್ಗ ಬೆಳೆದಿಂದಲ ಬೆಳಕು ಆದರೂ ಕೂಡ ಇದೆ, ಜೊತೆಗೆ ಭಯ ಕೂಡ ಕಾಡ್ತಾರೆ. ಯಾಕಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಅದು ಕಾಡು ಅಂದಾಗ ಸಹಜವಾಗಿ ನಮಗೆ ಗೊತ್ತಾಗ್ತಕ್ಕಂಥ ವಿಚಾರ, ಕಾಡಿನಲ್ಲಿ ಏನಿರುತ್ತೆ? ಕಾಡು ಪ್ರಾಣಿಗಳು ಇರ್ತವೆ ಅಲ್ವಾ? ಸೊ ಹಾಗಾಗಿ ಕಾಡು ಪ್ರಾಣಿಗಳು ಇರೋದ್ರ ಜೊತೆಗೆ ಮತ್ತೆ ಇನ್ನೊಂದು ಕೂಡ ಇದೆ, ದರೋಡೆಕೋರರು ಕಳ್ಳಕಾಕರ ಭಯ ಕೂಡ ಇರುತ್ತೆ. ಸೊ ಹಾಗಾಗಿ ಇವೆಲ್ಲರ ಒಂದು ಭಯ ಅವರನ್ನ ಆವರಿಸುತ್ತೆ. ಸೊ ಹಾಗಾಗಿ ಆ ಭಯದಿಂದಾಗಿ ಭಯದ ಜೊತೆಗೆ ಇನ್ನೊಂದಾಗ್ತದೆ, ಹಸಿವು ಕೂಡ ಹೆಚ್ಚಾಗ್ತದೆ. ಸೊ ಹಾಗಾಗಿ ಅದೇ ಒಂದು ಹುಮ್ಮಸ್ಸಿನಿಂದ ಮತ್ತಷ್ಟು ಭಯ ಹಸಿವಿನ ಜೊತೆಗೆ ಇರುವುದರಿಂದ ಅವರು ತಮ್ಮ ಒಂದು ನಡಿಗೆಯನ್ನ ಮತ್ತೊಂದಷ್ಟು ವೇಗಗೊಳಿಸ್ತಾರೆ. ಇದು ಶಾನಭೋಗರ ಒಂದು ಶಾನಭೋಗರಿಗೆ ಸಂಬಂಧಪಟ್ಟಂತೆ. ಈ ಕಡೆ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಏನು? ಹುಲಿ. ಒಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಮಲಗಿದಂತಹ ಹುಲಿಯು ಆಗ ತಾನೇ ಕಳಿಸ್ತಾ ಎದ್ದೇಳುತ್ತೆ. ಎದ್ದಾಗ ಅದಕ್ಕೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ನನಗೆ ಹಸಿವಾಗಿದೆ. ಏನಾಗಿದೆ? ನನಗೆ ಹಸಿವಾಗಿದೆ ಅಂತಕ್ಕಂಥ ಒಂದು ವಿಚಾರ ಹುಲಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಅದೇ ಹೊರಗೆ ಆ ಒಂದು ಗುಹೆಯಿಂದ ಹೊರಭಾಗಕ್ಕೆ ನಿಧಾನವಾಗಿ ಜೊತೆಗೆ ಒಂದು ಯೋಚನೆಯನ್ನು ಕೂಡ ಮಾಡುತ್ತೆ. ಮತ್ತೆ ಹೊಟ್ಟೆ ಯಾವಾಗ ಹಸಿವಾಗುತ್ತೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೋ ಆಗ ವಿಧಿಯು ಆಹಾರಕ್ಕೆ ನನಗೆ ಏನನ್ನ ಒದಗಿಸಿರುವುದೋ, ನನಗೆ ಒದಗಿಸಿರುವುದು ಅಂತ ಆಲೋಚನೆಯನ್ನ ಮಾಡ್ಕೊಂತ ಹೊರಗೆ ನಿಧಾನವಾಗಿ ಗುಹೆಯಿಂದ ಹೊರಭಾಗಕ್ಕೆ ನಡ್ಕೊಂಡು ಬರ್ತಾ ಇತ್ತು. ನಡ್ಕೊಂಡು ಬರ್ಬೇಕಾದ್ರೆ ಅದರ ಘ್ರಾಣೇಂದ್ರಿಯಕ್ಕೆ ಅಂದರೆ ಮೂಗಿಗೆ ಒಂದು ಸುಮಧುರವಾಗಿರ್ತಕ್ಕಂತಹ ಸುವಾಸನೆ ಬಡಿಯುತ್ತೆ. ಸುಮಧುರ ವಾಸನೆ ಬಡಿಯುತ್ತೆ. ಅದಕ್ಕೆ ವಿಧಿ ನನಗೆ ಆಹಾರ ಒದಗಿಸಿದೆಯಪ್ಪೋ, ಇಲ್ಲೆಲ್ಲ ಅಂತ ಆಹಾರ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಆ ವಾಸನೆ ಎಲ್ಲಿ ಬರುತ್ತೋ ಆ ವಾಸನೆಯ ಹಾದಿನೇ ಇಟ್ಕೊಂಡು ಆ ಹುಲಿ ಹೋಗುತ್ತೆ. ಆ ವಾಸನೆಯ ಹಾದಿನ ಇಟ್ಕೊಂಡು ಹೋದಾಗ ಅಲ್ಲೆಲ್ಲೋ ದೂರದಲ್ಲಿ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದ. ಆಗ ಹುಲಿಗೆ ಬಹಳ ಪರಮಾನಂದ ಆಗುತ್ತೆ. ಯಾಕೆ? ಆ ಮನುಷ್ಯನನ್ನ ನೋಡಿ ಹುಲಿಗೆ ಪರಮಾನಂದ ಆಯಿತು ಅಂದ್ರೆ ಆ ಶಾನುಭೋಗರ ಅಂದ್ರೆ ಆ ಮನುಷ್ಯನ ದುಂಡಾದ ಶರೀರವನ್ನು ನೋಡಿ, ಆ ಮನುಷ್ಯ ಬೇರೆ ಯಾರಾಗಿಲ್ಲ ಮಕ್ಕಳೇ, ನಮ್ಮೇನು ಶಾನುಭೋಗರು ಭಯ ಮತ್ತು ಹಸಿವಿನ ಜೊತೆಗೆ ವಿವೇಕವಾಗಿ ತಗೊಂಡು ಹೋಗ್ತಾ ಇದ್ದಾರಲ್ಲ, ಸೊ ಆ ಮನುಷ್ಯರ ಶಾನುಭೋಗರ ದುಂಡಾದಂತಹ ಶರೀರವನ್ನು ನೋಡಿ ಇವತ್ತು ನನಗೆ ತುಂಬಾ ಸಮೃದ್ಧವಾಗಿರತಕ್ಕಂತಹ ಆಹಾರನೇ ಸಿಕ್ತು ಅಂತ ಬಿಟ್ಟು ಬಹಳ ಆನಂದ ಪಡುತ್ತೆ. ದುಂಡಾದ ಶರೀರವನ್ನು ನೋಡಿ ಬಹಳ ಏನಾಗುತ್ತೆ? ಖುಷಿ ಸಂತೋಷ ಪಡುತ್ತೆ. ಆದ್ರೆ ಆ
ಹುಲಿಯ ಆನಂದಕ್ಕೆ ಕೊರತೆ ಹೊಂದಿರುತ್ತೆ. ಏನು? ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಹಿಮ್ಮುಖರಾಗಿದ್ರು. ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಹಿಮ್ಮುಖವಾಗಿ ಇದ್ರು. ಹಾಗಾಗಿ ಹುಲಿ ಭರತಖಂಡದಲ್ಲಿರ್ತಕ್ಕಂತಹ ಯಾವುದೇ ಹುಲಿ, ಭರತಖಂಡದಲ್ಲಿರ್ತಕ್ಕಂಥದ್ದು ಮತ್ತೆ ಶ್ರೀರಾಮನಂತಹ ಮಹಾರಾಜರು ಜನಿಸಿದಂತಹ ಈ ನೆಲದಲ್ಲಿ ಮತ್ತು ಭಗವದ್ಗೀತೆ ಉದಯಿಸಿದ ಅಥವಾ ಹುಟ್ಟಿದ ಈ ನೆಲದಲ್ಲಿ ಯಾವುದೇ ಹುಲಿಗಳು ಕೂಡ ಅಧರ್ಮಕ್ಕೆ ಕೈ ಹಾಕೋದಿಲ್ಲ. ಹಾಗಾಗಿ ನಾನು ಕೂಡ ಧರ್ಮದ ಪ್ರಕಾರವಾಗಿಯೇ ಅವನನ್ನ ಬೇಟೆಯಾಡಿ ತಿನ್ನಬೇಕು. ಮಕ್ಕಳೇ, ಇಲ್ಲಿ ಶ್ಯಾಮರಾಯರನ್ನ ಒಂದು ತನ್ನ ಜೀವವನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಆಸೆ, ಜೊತೆ ಶಾನುಭೋಗರಿಗೆ ಹುಲಿಯ ದೌರ್ಬಲ್ಯ ಅಂತಲೂ ಕೂಡ ಕರೆಯಬಹುದು. ಹುಲಿಯ ದೌರ್ಬಲ್ಯ ಅಂತಕ್ಕಂಥದ್ದು ಕೂಡ ತಿಳಿದಿರುತ್ತೆ. ಸೊ ಹಾಗಾಗಿ ಏನ್ ದೌರ್ಬಲ್ಯ ಗೊತ್ತಿರುತ್ತೆ ಶಾನುಭೋಗರಿಗೆ ಅಂತಂದ್ರೆ, ಯಾವುದೇ ಭರತಖಂಡದ ಹುಲಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಲಿಯು ಕೂಡ ಅಧರ್ಮದ ಪ್ರಕಾರವಾಗಿ ಕೊಲ್ಲೋದಿಲ್ಲ ಅನ್ನೋ ಒಂದು ಸತ್ಯ ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ತನ್ನ ಜೀವವನ್ನ ಹೇಗಾದ್ರೂ ಉಳಿಸ್ಕೋಬೇಕು ಅನ್ನೋದು ಆಸೆ. ಹುಲಿಗೆ ಧರ್ಮದ ಪ್ರಕಾರವಾಗಿ ಅವನನ್ನ ಕೊಲ್ಲಬೇಕು, ಅವನನ್ನ ತಿನ್ನಬೇಕು, ಸಾಯಿಸಿ ಅನ್ನೋ ಒಂದು ಮನಸ್ಥಿತಿ. ಸೊ ಈ ಎರಡರ ನಡುವೆ ಶಾನುಭೋಗರು ಗೆದ್ರ ಅಥವಾ ಹುಲಿ ಗೆದ್ರ ಅನ್ನೋದು ಒಂದು. ಜೊತೆಗೆ ಇಲ್ಲಿ ಅಧರ್ಮದ ಪ್ರಕಾರವಾಗಿ ಹುಲಿ ಬೇಟೆಯಾಡಿ ಕೊಲ್ಲುತ್ತೋ ಅಥವಾ ಧರ್ಮದ ಪ್ರಕಾರವಾಗಿ ಕೊಲ್ಲುತ್ತೋ, ಧರ್ಮ ಅಧರ್ಮ ಈ ಎರಡರಲ್ಲಿ ಗೆದ್ದದ್ದು ಯಾವುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಬಹಳ ಉತ್ತರವನ್ನ ಬಹಳ ಕುತೂಹಲಕಾರಿ ನಮ್ಮ ಈ ಒಂದು ಗದ್ಯ ಭಾಗದಲ್ಲಿ ನಮ್ಮ ಮೂರ್ತಿ ರಾವ್ ಅಂತಕ್ಕಂಥ ಲೇಖಕರು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಅದೆಲ್ಲವನ್ನೂ ಕೂಡ ಈಗ ತಿಳ್ಕೊಂತ ಹೋಗೋಣ ಮಕ್ಕಳೇ. ಆಗಲೇ ಒಂದು ವಿಚಾರವನ್ನ ಬಿಟ್ಟೆ, ಏನಪ್ಪಾ ಅಂದ್ರೆ ಈ ಮದಲಿಂಗನ ಕಣಿವೆಯನ್ನು ನಮ್ಮ ಶಾನುಭೋಗರು ಹತ್ತಿ ಇಳಿಬೇಕಾಗಿತ್ತು ಅನ್ನೋ ಒಂದು ವಿಚಾರ ಬಂತು. ಸೊ ಅದಕ್ಕೆ ನಾವು ಕಳೆದ ತರಗತಿಯಲ್ಲಿ ಕೂಡ ಮದಲಿಂಗನ ಕಣಿವೆ ಅಂತಕ್ಕಂಥ ಹೆಸರು ಆ ಕಣಿವೆಗೆ ಬರಲಿಕ್ಕೆ ಕಾರಣ ಏನು, ಅದಕ್ಕಿರ್ತಕ್ಕಂಥ ಒಂದು ಜನಪದ ಹಿನ್ನೆಲೆಯ ಕಥೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದಾಗಿದೆ. ಈಗ ಮುಂದೆ ಏನಾಗಿದೆ ಹುಲಿ ಮತ್ತು ಶಾನುಭೋಗರ ಆಟ ಇಬ್ಬರ ನಡುವೆ ನಡೆದಂಥದ್ದು ನಿಜಕ್ಕೂ ಕೂಡ ಒಂದು ಆಟನೇ. ಆ ಆಟದಲ್ಲಿ ಗೆದ್ದಂಥವ್ರು ಯಾರು, ಶಾನುಭೋಗರ ಅಥವಾ ಹುಲಿನ ಅಥವಾ ಧರ್ಮನ ಅಧರ್ಮನ, ಆ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ನಾವು ಈಗ ನೋಡ್ತಾ ಹೋಗೋಣ ಮಕ್ಕಳೇ. ಈಗ ಒಂದು 2 ನಿಮಿಷಗಳ ಕಾಲಾವಕಾಶದಲ್ಲಿ ಅದನ್ನ ಮುಂದಿನ ಪಾಠ ಭಾಗವನ್ನ ಸೂಕ್ಷ್ಮವಾಗಿ ಮನಸ್ಸಿನಲ್ಲೇ ಓದ್ಕೊಳ್ಳಿ ಮಕ್ಕಳೇ. ಈಗ ತದನಂತರದಲ್ಲಿ ಅದರ ಒಂದು ಪದ್ಯವಾದ ಗುಣವನ್ನ ಹೇಳ್ತಾ ಹೋಗ್ತೇನೆ. ನೋಡ್ಕೊಳ್ಳಿ ಮಕ್ಕಳೇ, ಹೇಳ್ತೀನಿ. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು, ಆದರೆ ಅವರನ್ನ ಹಾಲು ಮುಂದೆ ಹೋಗುವುದು ಕಷ್ಟ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ ಹಾಗೆ ಶಾನುಭೋಗರು ಮುಂದೆ ಹೋಗ್ತಾ ಇದ್ದಾರೆ, ಹುಲಿ ಶಾನುಭೋಗರ ಹಿಂದೆ ಇದೆ. ಅಂದ್ರೆ ಶಾನುಭೋಗರಿಗೆ ಅಭಿಮುಖವಾಗಿರದೆ ಹಿಮ್ಮುಖವಾಗಿ ಹುಲಿ ಇರತಕ್ಕಂಥದ್ದು. ಸೊ ಹಾಗಾಗಿ ಭರತಖಂಡದಲ್ಲಿರ್ತಕ್ಕಂಥ ಯಾವುದೇ ಹುಲಿ ಕೂಡ ಅಧರ್ಮವನ್ನ ಅನುಸರಿಸತಕ್ಕಂಥ ಅಧರ್ಮದ ಪ್ರಕಾರವಾಗಿ ಬೇಟೆಯಾಡ್ತಕ್ಕಂಥದ್ದು ತಪ್ಪಾಗಿರೋದ್ರಿಂದ ಈ ಹುಲಿಯೂ ಕೂಡ ತಾನು ಧರ್ಮದ ಪ್ರಕಾರವಾಗಿ ಬೇಟೆ ಆಡಬೇಕು ಅಂತಂದ ಏನ್ ಮಾಡ್ತಾ ಇದೆ, ಶಾನುಭೋಗರಿಗೆ ಹೇಗಾದರೂ ಮಾಡಿ ಅಭಿಮುಖವಾಗಿ ಅಂದ್ರೆ ಮುಂದೆ ಬಂದ್ಬಿಟ್ಟು ಅವ್ರನ್ನ
ಆಕರ್ಷಕವಾಗಿ ಕಾಣುತ್ತೆ. ಸೊ ಹಾಗಾಗಿ ಅದೊಂದು ಆಲೋಚನೆಯನ್ನು ಮಾಡ್ತಾ ಇದೆ. ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಬಲಬಂಧುವಾದ ಬೆಕ್ಕಿನಂತೆ ದೇಹನ ಮುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ನೋಡಿ, ಹುಲಿ ಒಂದು ಆಲೋಚನೆ ಯಾಕಂದ್ರೆ ಶಾನುಭೋಗ ಎಷ್ಟೋ ದೂರದಲ್ಲಿದ್ದಾರೆ, ಹುಲಿ ಇನ್ನೆಲ್ಲೋ ಇದೆ. ಅದು ಶಾನುಭೋಗರ ಏನು ಬೆನ್ನು ಮಾತ್ರ ಕಾಣ್ತಾ ಇದೆ, ಮುಖ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಮುಖ ಕಾಣಬೇಕಾದ್ರೆ ಅದರ ಮುಂದಕ್ಕೆ ಹೋಗ್ಬೇಕು. ಹೇಗೆ ಹೋಗೋದು ಅನ್ನೋದಕ್ಕೆ ಅದಕ್ಕೆ ಒಂದು ಉತ್ತರವನ್ನ ಆಲೋಚನೆಯನ್ನ ಮಾಡುತ್ತೆ, ಉತ್ತರವನ್ನ ಕಂಡುಕೊಡುತ್ತೆ. ಏನಪ್ಪ ಅಂತಂದ್ರೆ ಈ ಶಾನುಭೋಗರ ಹತ್ರ ನಿಧಾನವಾಗಿ ನೆಡ್ಕೊಂಡು ಹೋಗೋದು. ಅವ್ರ ಹತ್ರ ಇನ್ನೇನು ಬಂದ್ರು ಅಷ್ಟು ದೂರಲ್ಲಿದೆ ಅಂದಾಗ ಅದ್ರ ಮೇಲೆ ನೆಗೆದ್ಬಿಟ್ಟು ಶಾನುಭೋಗರನ್ನ ಮುಖತಃ ನೋಡಿ ಅವ್ರ ಮೇಲೆ ಬೇಟೆಯಾಡಿ ತಿನ್ನೋದು ಅನ್ನೋದು ಆಲೋಚನೆ ಮಾಡ್ಬೋದು. ಸೊ ಹಾಗಾಗಿ ಆ ಆಲೋಚನೆಗೆ ತಕ್ಕ ಹಾಗೆ ತನ್ನ ಒಂದು ಬಡಬಂದಿತ್ತಲ್ಲ ಬೆಕ್ಕು, ಸೊ ಬೆಕ್ಕಿನ ತರ ತನ್ನ ದೇಹವನ್ನ ಕುಗ್ಗಿಸಿಕೊಂಡು ನಿಧಾನವಾಗಿ ಮೆಲ್ಲನೆ ಶಾನುಭೋಗರ ಹತ್ರ ನೆಟ್ಕೊಂಡು ಹೋಗ್ತಾ ಇದೆ. ಸೊ ಹತ್ತಿರ ಬಂದೀಗ ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತ್ತು. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನ ಸೂಚಿಸುವ 6ನೇ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳುತ್ತಾರೆ. ಮತ್ತೆ ಪಂಚೇಂದ್ರಿಯ ಅಂತಂದ್ರೆ ಇಲ್ಲಿ ಯಾವಾಗ ಹುಲಿ ಶಾನುಭೋಗರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ, ಅದು ಬಹಳ ನಿಶಬ್ದವಾಗಿ ಸೂಕ್ಷ್ಮವಾಗಿ ಬರ್ತಾ ಇದೆ, ಆದರೂ ಕೂಡ ನನ್ನನ್ನ ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅನ್ನೋದು ಶಾನುಭೋಗರಿಗೆ ಗಮನಕ್ಕೆ ಬರ್ತಾ ಇದೆ. ಪಂಚೇಂದ್ರಿಯಗಳು ಅಂತ ಒಂದು ಪದ ಬಂತು. ಯಾವ ಪಂಚೇಂದ್ರಿಯ ಅಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮವನ್ನ 5 ಪಂಚೇಂದ್ರಿಯಗಳು ಅಂತೇಳಿ ನಾವು ಕರಿತೀವಿ. ಈ 5 ಪಂಚೇಂದ್ರಿಯಗಳನ್ನು ಕೂಡ ಮೀರಿದಂತಹ 6ನೇ ಇಂದ್ರಿಯ ಕೂಡ ಇದೆ ಅಂತೇಳಿ ಬಲ್ಲವರು ಹೇಳ್ತಾರಂತೆ. ಬಲ್ಲವರಂದ್ರೆ ತಿಳಿದವರು ಹೇಳ್ತಾರಂತೆ. ಸೊ ಅಂತಹ ಒಂದು ತಿಳಿದವರು ಹೇಳ್ತಕ್ಕಂತಹ 6ನೇ ಇಂದ್ರಿಯ ಈಗ ಅವರಿಗೆ ಜಾಗೃತಗೊಳ್ತಾ ಇದೆ. ಏನ್ ಜಾಗೃತಗೊಳ್ತಾ ಇದೆ? ನನ್ನನ್ನ ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅನ್ನೋ ಒಂದು ಸೂಕ್ಷ್ಮ ವಿಚಾರ ಅವರಿಗೆ ಗೊತ್ತಾಗುತ್ತೆ. ಶಾನುಭೋಗರು ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು. ಯಾರೋ ಬಂದ್ರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಹುಲಿಯೇ ನನ್ನನ್ನ ಹಿಂಬಾಲಿಸ್ತಾ ಇದೆ ಅನ್ನೋದು ಅವರ ಗಮನಕ್ಕೆ ಬರುತ್ತೆ. ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲ ಎಂದು ಶಾನುಭೋಗರು ಬಲ್ಲರು. ಹುಲಿಗೆ ಹೊಡೆದ ಆಲೋಚನೆ ಅವರಿಗೂ ಹೊಡೆಯಿತು. ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆ ಎತ್ತಿ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಅದೇ ಶಾನುಭೋಗರಿಗೆ ಒಂದು ವಿಚಾರ ಗೊತ್ತಿತ್ತು. ಆಗಲೇ ಕೂಡ ಹೇಳಿದೆ, ಹುಲಿ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಹಿಂದಿನಿಂದ ಬೇಟೆಯಾಡಲ್ಲ, ಅದು ಮುಂದಿನಿಂದಲೇ ಬೇಟೆಯಾಡ್ತಕ್ಕಂಥ ಅನ್ನೋದು ವಿಚಾರ ಗೊತ್ತು ಶಾನುಭೋಗರಿಗೆ. ಸೊ ಹಾಗಾಗಿ ಅದು ಸ್ವಲ್ಪ ಅದು ಹುಲಿ ಹೇಗೆ ಬರುತ್ತೆ, ನಮ್ಮ ಮೇಲೆ ಮುಖದ ಮೇಲೆ ಎಗ್ರೆ ನನ್ನ ಮೇಲೆ ಬೇಟೆಯಾಡಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಮಯಾವಕಾಶಕ್ಕೋಸ್ಕರ ಅಂತ ಹೇಳಿದ್ರು. ಯಾವಾಗ ಹುಲಿ ಹತ್ತಿರ ಬಂದ್ಬಿಟ್ಟು ಅವ್ರ ಮೇಲೆ ತಲೆ ಮೇಲೆ ಹೇಗ್ರೆ ಎಗದಾಗ ಫೋರ್ಸಲಿ ಎಗದಾಗ ತಲೆ ಕೆಳಗೋಗುತ್ತೆ. ಮತ್ತೆ ಕತ್ತೆತ್ತಿ ನೋಡಿದ್ರೆ ಅದೇ ವೇಗಕ್ಕೆ ಹುಲಿಯು ಶಾನುಭೋಗರು ಕೂಡ ತಮ್ಮ ನಡ್ಕೊಂಡು ಹಿಂಗೆ ಹೋಗ್ತಾ ಇದ್ರು, ಅದೇ ವೇಗಕ್ಕೆ ನಡ್ಕೊಂಡು ಮತ್ತೆ ಹಿಮ್ಮಕ್ಕೂ ಹೋಗ್ತಾ ಇದ್ರು. ಅರ್ಥ ಇದೆ ಮಕ್ಕಳು ಹೇಳ್ತಿರೋದು? ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡ ತಿರುಗಿ ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುವುದರೊಳಗೆ ಅವರು ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದರು. ಹುಲಿ ಕತ್ತೆತ್ತಿ ನೋಡಿದ್ರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಹುಲಿ ನೋಡಿ ನೆಗೆತಾ ಇದ್ದಾಗ ಸ್ವಲ್ಪ ತಲೆ ಬಡಿಸಿದ್ರು, ಅದೇ ಎದುರು ಆರಾಮಾಗಿ ಎದುರು. ಹುಲಿ ಎದುರು ಕತ್ತೆತ್ತಿ ನೋಡ್ತಾ ಇದ್ರೆ ಆ ಕತ್ತೆತ್ತಿ ನೋಡೋದ್ರಲ್ಲಿ ಇವರು ಪುನಃ ನಾನು ಬೆನ್ನು ತಿರುಗಿಸಿ ನಾನು ಯಾವ ದಾರಿ ಬಂದು ಅದೇ ದಾರಿಗೆ ಪುನಃ ವಾಪಸ್ ನಡ್ಕೊಂಡು ಹೋಗ್ತಾರೆ. ಹುಲಿ ಕತ್ತೆತ್ತಿ ನೋಡ್ತಾ ಇದೆ. ಶಾನುಭೋಗರಿಗೆ ಶಾನುಭೋಗದ ಏನ್ ಕಾಣ್ತು? ಮುಖ ಕಾಣ್ತಾ, ಬೆನ್ನು ಕಾಣ್ತಾ ಇದೆ, ಮುಖ ಕಾಣ್ತಾ ಇಲ್ಲ. ಹುಲಿಗೆ ಮುಖ ಬೆಚ್ಚಾಯ್ತು. ಹುಲಿಗೆ ತುಂಬಾ ಬೇಸರ ಆಗುತ್ತೆ, ಮುಖ ಸಪ್ಪೆ ಆಗುತ್ತೆ. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಗುತ್ತೆ. ಆದರೆ ಶಾನುಭೋಗರು ಎಂತಹ ಬುದ್ಧಿವಂತ ನಡೆಸಿದ್ದಾರೆ ಅನ್ನೋ ಒಂದು ವಿಚಾರ, ಒಂದು ಮೆಚ್ಚುಗೆ ಕೂಡ ಶಾನುಭೋಗರ ಬಗ್ಗೆ ಆಗುತ್ತೆ. ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ
ತಿಂದರೆ ಇಂಥವನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನಿ. ನೋಡ್ರಿ, ತಿನ್ನೋದಾದ ಇಂತಹ ನನ್ನೊಂದಿಗೆ ಪೈಪೋಟಿ ಮಾಡತಕ್ಕಂತಹ ವ್ಯಕ್ತಿಯ ಜೊತೆಗೆ ಹೋರಾಟ ಮಾಡಿ ತಿನ್ಬೇಕು ಅಂತ ಹೇಳಿ ಒಂದು ರೀತಿಯಾಗಿ ಅದರ ಬಗ್ಗೆ ಒಂದು ರೀತಿಯಾಗಿ ಹೆಮ್ಮೆ ಆಗ್ತಾ ಮತ್ತೊಮ್ಮೆ ಎರಡನೇ ಸಲ ಈ ಶಾನುಭೋಗರು ನಿಂತಿದಾರಲ್ಲ, ಮತ್ತೆ ನೆಗಿತಾ ಇದೆ. ಮತ್ತೆ ನೆಗೆದು ಬೆಣ್ಣೆ ಕತ್ತೆ ತೊಳೆದ್ರೆ ಶಾನುಭೋಗರು ಮತ್ತೆ ಬೆನ್ನು ತಿರ್ಸ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ತನ್ನ ಊರಿನ ದಾರಿಯ ಕಡೆ ಹೋಗ್ತಾ ಇರತಕ್ಕಂತಹ ದೃಶ್ಯ ನಮ್ಮ ಹುಲಿಗೆ ಕಾಣ್ತಾ ಇದೆ. ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕಿಂತ ಧಕ್ಕೆ ಬಂತಲ್ಲ ಎಂಬ ಯೋಚನೆ. ಯಾವಾಗ ಎರಡು ಸಲ ಹುಲಿ ವಿಫಲಗೊಳ್ಳುತ್ತೋ ಆಗ ನನ್ನ ಸ್ವಾಭಿಮಾನಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಆಲೋಚನೆ ಬರುತ್ತೆ. ನಾಳೆ ಇತರ ವ್ಯಾಘ್ರಗಳಿಗೆ ಎದುರಿಗೆ ತನ್ನ ಗೌರವ ಇಷ್ಟಕ್ಕೆ ನಿಂತಿತ್ತು, ಮೇಲೆ ಬಿದ್ದು ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಒಡೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಬಂದವ. ನೋಡಿ, ಎರಡು ಸಲ ಕೈಗೆ ಸಿಕ್ಕಿರ್ತಕ್ಕಂತಹ ಬೇಟೆಯನ್ನ ಬೇಟೆಯಡಿ ತಿನ್ನುವ ಬದಲು ಎರಡು ಸಲೂ ಕೂಡ ವಿಫಲಗೊಳ್ಳದಲ್ಲ. ಈ ಒಂದು ವಿಚಾರ ಕಾಡಿನಲ್ಲಿರ್ತಕ್ಕಂತಹ ಇನ್ನಿತರ ಪ್ರಾಣಿಗಳಿಗೆ, ಇನ್ನಿತರ ಹುಲಿಗಳಿಗೆ ತಿಳಿದ್ರೆ ನನ್ನ ಬಗ್ಗೆ ಏನು ಅನ್ಕೋಬಹುದು, ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಏನಂತ ತಿಳ್ಕೋಬಹುದು ಅಂತ ಹೇಳ್ಬಿಟ್ಟು ಕ್ಷಣವಿನ ಒಂದು ಸಲ ಮನಸ್ಸಿನಲ್ಲಿ ಒಂದು ರೀತಿಯಾಗಿ ಗೊಂದಲದ ಸ್ಥಿತಿ ಅಂತಕ್ಕಂಥದ್ದು ಆ ಹುಲಿಗೆ ಆಗ್ತಾ ಇದೆ. ಗೊಂದಲದ ವಿಚಾರಗಳು ಅದಕ್ಕೆ ಬರ್ತಾ ಇದೆ. ಆದರೆ ಆ ಗೊಂದಲ ಕ್ಷಣ ಕಾಲಕ್ಕಿಂತ ಹೆಚ್ಚಾಗಿಲ್ಲ. ಆದರೆ ಸ್ವಲ್ಪ ಸಮಯದ ಹೊರತು ಹೆಚ್ಚಿಗೆ ಆ ಗೊಂದಲಕ್ಕೆ ಅಲ್ಲಿ ಅವಕಾಶವೇ ಇರುತ್ತೆ. ಯಾಕಂದ್ರೆ ಆ ಹುಲಿ ಒಂದು ಗಟ್ಟಿ ನಿರ್ಧಾರವನ್ನ ಮಾಡ್ತಾ ಇದೆ. ಏನಪ್ಪ ಅಂತಂದ್ರೆ, ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಸದ್ವಂಶ ಅಂದ್ರೆ ಒಂದು ಉತ್ತಮವಾಗಿರತಕ್ಕಂತಹ ವಂಶದಲ್ಲಿ. ಹಾಗಾದ್ರೆ ಯಾವುದು ಉತ್ತಮವಾಗಿರ್ತಕ್ಕಂತಹ ವಂಶ ಅದು ಕಂಡವಿದಕ್ಕೋ ಮಾಸವಿದಕ್ಕೋ ಗುಂಡಿಗೆಯಲ್ಲಿ ಬಿಸಿ ರಕ್ತವಿದಕ್ಕೋ ಎಂದು ಆ ಹುಲಿ ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಿತ್ತು. ಆದರೂ ಆ ಹುಲಿರಾಯ ಸತ್ಯರತೆಯಾದ ಪುಣ್ಯಕೋಟೆಯನ್ನು ತಿನ್ನಲಲ್ಲದೆ ಪ್ರಾಣ ಬಿಡಲಿಲ್ಲವೇ? ಆ ಪವಿತ್ರ ಕಥೆ ಸ್ವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಲ್ಲವೇ? ಅಂತಹ ಹುಲಿಯು ಮಮ್ಮರನಾಗಿ ಹುಟ್ಟಿ ತಾನು ಅದರ ಬಗ್ಗೆ ಕೈ ಹಾಕುವುದೇ? ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು, ಸ್ವಧರ್ಮೇ ನಿಧರ್ಮಶ್ರೇಯ, ಬೈಬಲ್ ನೆನಪಿಗೆ ಬಂತು, ಸೈತಾನ ಹಿಂದಿರುಗು ಎಂದುಕೊಂಡಿತು. ನೋಡಿ, ಹುಲಿಗೆ ಆದಂತಹ ಗೊಂದಲ ಹೆಚ್ಚೊತ್ತು ನಿಲ್ಲಿಲ್ಲ. ಸ್ವಲ್ಪ ಸಮಯದಲ್ಲಿ ಆ ಗೊಂದಲಗಳೆಲ್ಲ ವಿವರಣೆ ಅಂತ ಹೇಳಿದೆ. ಯಾಕೆ ಆ ವಿವರಣೆ ಬಂತು? ಯಾಕೆಂದ್ರೆ ಆ ಒಂದು ಹುಲಿ ಏನಿದೆಯೋ ಆ ಹುಲಿ ಒಂದು ಸಾಮಾನ್ಯ ಹುಲಿಯಾಗಿರಲಿಲ್ಲ. ಅದು ಒಂದು ಸದ್ವಂಶದಲ್ಲಿ, ಉತ್ತಮ ವಂಶದಲ್ಲಿ ಜನಿಸಿದಂತಹ ಅಥವಾ ಹುಟ್ಟಿದಂತಹ ಹುಲಿ ಅದು ಆಗಿರುತ್ತೆ. ಹಾಗಾದ್ರೆ ಯಾವ ಹುಲಿಯ ವಂಶ ಅಂದ್ರೆ, ಪುಣ್ಯಕೋಟಿ ಕಥೆ ಗೊತ್ತಿದೆ ನಮಗೆ ನಾವು ಚಿಕ್ಕಂದಿನಿಂದ ಕೂಡ ಆ ಪುಣ್ಯಕೋಟೆಯ ಕಥೆಯನ್ನ ಓದ್ಕೊಂಡು ಕೇಳ್ಕೊಂಡು ಮತ್ತು ಪಾಠ ಮಾಡ್ಕೊಂಡು ಬಂದಿದ್ದೀವಿ. ನೀವು ಕೂಡ ಓದಿರ್ತೀನಿ ಬಂದಿರಿ, ಕಥೆ ಕೂಡ ಕೇಳಿರ್ತೀರಿ. ಸೊ ಅಂತಹ ಒಂದು ಪುಣ್ಯಕೋಟೆ ಕಥೆ, ಆ ಪುಣ್ಯಕೋಟೆಯಿಂದ ಹಸು ಅಲ್ವಾ ಸತ್ಯವಾಕ್ಯವನ್ನ ಬಿಟ್ಟು ನಡೆದರೆ ಮೆಚ್ಚನ ಪರಮಾತ್ಮ ಅಂತ ಹೇಳ್ತಾರಲ್ಲ. ಸೊ ಆ ರೀತಿಯಾಗಿ ಸತ್ಯವನ್ನ, ನಿಷ್ಠೆಯನ್ನ, ಪ್ರಾಮಾಣಿಕತೆಯನ್ನ ಎಷ್ಟು ಮಟ್ಟಿಗೆ ಈ ಇದೇ ಹಸುಗೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತಹ ಆ ಪುಣ್ಯಕೋಟೆ ಹಸು ಬಂದಂತ ತಿನ್ನಲಿ ನನ್ನನ್ನ ತಿಂದು ಕಂಡವಿದಕ್ಕೋ ಮಾಂಸದಕ್ಕೋ ಗುಂಡಿಗೆಯಲ್ಲಿ ಬಿಸಿ ರಕ್ತವಿದಕ್ಕೋ ಚಂಡವ್ಯಾಘ್ರನೇ ನುಂದುನಿ ಸಂತಸದಿಂದಿರು ಅಂತೇಳಿ ಹುಲಿಗೆ ಆಹ್ವಾನವನ್ನ ಕೊಟ್ಟಾಗ ತನ್ನ ವಂಶದ ಹಿರಿಯಜ್ಜ ಆ ಹುಲಿಯನ್ನ ತಿನ್ನದೆ ಸ್ವತಃ ತಾನೇ ಪ್ರಾಣ ಬಿಡ್ತು. ಇದು ಇತಿಹಾಸದಲ್ಲಿ ಲಿಖಿತವಾಗಿರ್ತಕ್ಕಂಥದ್ದು, ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಅಂತಹ ಕೈಗೆ ಸಿಕ್ಕತಕ್ಕಂತಹ ಪುಣ್ಯಕೋಟಿ ಹಸುವನ್ನು ತಿನ್ನದೆ ಸ್ವತಃ ತಾನೇ ಪ್ರಾಣ ಬಿಟ್ಟಂತಹ ಹುಲಿಯ ವಂಶದಲ್ಲಿ ಅದರ ಮೊಮ್ಮಗನಾಗಿ ಹುಟ್ಟಿರ್ತಕ್ಕಂತಹ ನಾನು ಈಗ ಅದರ ಬಗ್ಗೆ ಕೈ ಹಾಕದೆ. ನೋಡಿ, ಪುಣ್ಯಕೋಟಿ ಹಸುನ ತಿನ್ನುವಂತ ಕೊಟ್ಟಾಗ ಅದು ಕೂಡ ಧರ್ಮದ ಪ್ರಕಾರವಾಗಿ ನಡ್ಕೊಂಡಿದೆ, ಅದರ ಬಗ್ಗೆ ಕೈ ಹಾಕಿಲ್ಲ. ಈಗ ಅಂತಹ ವಂಶದಲ್ಲಿ ಹುಟ್ಟಿದಂತಹ ನಾನು ಅದರ ಬಗ್ಗೆ ಕೈ ಹಾಕಲು ಖಂಡಿತವಾಗಲೂ ಇಲ್ಲವೇ ಇಲ್ಲ. ಕಾಡಿನಲ್ಲಿರ್ತಕ್ಕಂತಹ ಇಂತಹ ಪ್ರಾಣಿಗಳ ನನ್ನ ಬಗ್ಗೆ ಏನಂತ ಕಂಡ್ರೇನಂತೆ, ಆದರೆ ನಾನು ಧರ್ಮವನ್ನ ಬಿಟ್ಟು ನಡೆಯೋದಲ್ಲ, ಧರ್ಮದ ಪ್ರಕಾರವಾಗಿ ಭೇಟಿಯಾಗ್ತೀನಿ ಅಂತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ಅದು ಬರ್ತಾ ಇದೆ. ಹಾಗಾಗಿ ಆ ಪಾಪದ ಯೋಚನೆಯನ್ನ ಹೊರಗೂಡಿ
ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆದು ಈಗ ಮೂರನೇ ಸಲಕ್ಕೆ ಶಾನುಭೋಗರ ಒಂದು ದೃಢ ನಿರ್ಧಾರ ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ ಧರ್ಮದ ಪ್ರಕಾರವಾಗಿ ಬೇಟೆಯನ್ನು ಆಡಬೇಕು ಅಂತ ಹೇಳ್ಬಿಟ್ಟು. ಈಗ ಮೂರನೇ ಸಲ ಈಗ ಸ್ವಲ್ಪ ಬೇಗ ಹೆಚ್ಚಾಗ್ತಾ ಇದೆ, ಮುಂದೆ ಕೂಡ ಬರುತ್ತೆ. ಮೂರನೇ ಸಲ ಶಾನುಭೋಗರ ನೆತ್ತಿ ಮೇಲೆ ತಲೆ ಮೇಲೆ ಎಗುತ್ತಾ ಇದೆ. ನೆಕ್ಸ್ಟ್ ಏನಾಯ್ತು, ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನೆ ಹೊರತು ಮತ್ತೇನೂ ಕಾಣಲಿಲ್ಲ. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇವರ ವೇಗವು ಸರಸರಕ್ಕೂ ಹೆಚ್ಚಾಯಿತು. ಈಗ ಶಾನುಭೋಗರಿಗೆ ನೋಡಿ, ಇಲ್ಲಿ ಕೇವಲ 2 ಸಲ ವಿಫಲ ಆಯಿತು. 2 ಸಲ ವಿಫಲ ಆದಾಗ ಹುಲಿ ಬದಲಾಯಿತು. ಒಂದು ಘಟ್ಟದಿಂದ ಬಂದ್ಬಿಟ್ಟು ತನ್ನ ಒಂದು ಅಜ್ಜನ ಹೆಸರನ್ನ ಅಥವಾ ವಂಶದ ಕೀರ್ತಿಯನ್ನ ನೆನೆಸ್ಕೊಂಡು 3ನೇ ಸಲ ಪ್ರಯತ್ನ ಮಾಡಿತು, ಅಲ್ಲೂ ವಿಫಲ ಮಾಡಿತು. ಕೊನೆ ಹಿಂಗೆ ಒಂದು 5-6 ಸಲ ಧರ್ಮದ ಪ್ರಕಾರವಾಗಿ ಬೇಟೆಯಾಡುವುದು ನಡೀತಾ ಇದೆ, ವಿಫಲವಾಗ್ತದೆ, ನಡೀತಾ ಇದೆ, ವಿಫಲ ಮಾಡ್ತಾ ಇದೆ. ಇಲ್ಲಿ ಶಾನುಭೋಗರು ಕೂಡ ಸೋಲ್ತಾ ಇಲ್ಲ, ಹುಲಿಯು ಕೂಡ ಸೋಲ್ತಾ ಇಲ್ಲ. ಆದರೆ ಪ್ರತಿ ಸಲದ ಪ್ರಯತ್ನದಲ್ಲಿ ಹುಲಿಯ ಮತ್ತು ಶಾನುಭೋಗರ ಇಬ್ಬರ ವೇಗ ಕೂಡ ಹೆಚ್ಚುತ್ತಾ ಇದೆ. ಬೇಗ ಎಗರಿ ಅವ್ರನ್ನ ನೋಡಿ ಅಭಿಮುಖವಾಗಿ ತಿರುಗಿಕೊಳ್ಳೋದು ಹುಲಿಗೆ. ಈಗ ಶಾನುಭೋಗರು ಕೂಡ ತನ್ನ ಆಹಾರ ಆಗಬಾರ್ದು ಹುಲಿಗೆ ಅನ್ನೋದು ಆಲೋಚನೆ. ಹಾಗಾಗಿ ಇಬ್ಬರ ವೇಗ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಹುಲಿಗೆ ಇದ್ದಷ್ಟು ಶಕ್ತಿ ಸಾಮರ್ಥ್ಯ ಸಾಮಾನ್ಯ ಮನುಷ್ಯನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಶಾನುಭೋಗರು ಬಳಲ್ತಾ ಇದ್ದಾರೆ. ಜೊತೆಗೆ ಆ ಹುಲಿಯ ಜೊತೆ ನಡೆದಂತಹ ಆಟದಿಂದಾಗಿ ಕೂಡ ಸುಸ್ತಾಗಬಹುದು ಅಥವಾ ಹಸಿವಾಗಿದೆ, ನಡೆದಿದ್ದರೂ ಕೂಡ ನಡ್ಕೊಂಡು ಆಯಾಸ ಆಗಿದೆ, ಸೊ ಭಯ ಇದೆ. ಈ ಎಲ್ಲ ಕಾರಣದಿಂದಲೂ ಕೂಡ ಅವರಿಗೆ ಸ್ವಲ್ಪ ಆಯಸ್ಸು ಹೆಚ್ಚಾಗ್ತಾ ಇದೆ. ನೋಡೋಣ ಅದಕ್ಕೆ ಒಂದು ಏನ್ ಮಾಡ್ತಾರೆ ಅನ್ನೋದನ್ನ. ಶಾನುಭೋಗರಿಗೆ ನಡೆಯಲು ಸಾಧ್ಯವಾಗಲಿಲ್ಲ. ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದೆ ತಮ್ಮ ವೇಗವನ್ನ ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನವಾಗಲಿಲ್ಲ. ಆದರೆ ಈ ದೊಂಬರಾಟವನ್ನ ಎಷ್ಟು ಸಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲ ಆರಂಭಿಸಿತು. ನಾನಾಗಲೇ ಹೇಳಿದ ಮಕ್ಕಳೇ, ಈ ಎಲ್ಲ ಒಂದು ಹಸಿವು ಹಿಡಿದವರು ಕೂಡ ನಡ್ಕೊಂಬಂದಿರ್ತಕ್ಕಂಥದ್ದು ಅಥವಾ ಹುಲಿಯರ ಜೊತೆ ನಡೆದಂತಹ ಆಟದಿಂದಾಗಿ ಈ ಎಲ್ಲಾ ಕಾರ್ಯಗಳಿಂದಾಗಿ ಶಾನುಭೋಗರಿಗೆ ಬಹಳ ಆಯಾಸವಾಗಿತ್ತು. ಸುಸ್ತಾಗಿ ತಲೆ ಸುತ್ತಲಿಕ್ಕೆ ಪ್ರಾರಂಭ ಆಗುತ್ತದೆ. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕೀರ್ತಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜರೆ ಹುಲಿಯ ಅಂಗಾಲು. ಪಂಜರೆ ಹುಲಿಯ ಅಂಗಾಲು ಅಂತಕ್ಕಂತಹ ಒಂದು ಅರ್ಥ ಬರ್ತದೆ. ಹುಲಿಯ ಪಂಜರದಿಂದ ಒಂದೇ ಬಿದ್ದರೆ ಸಾಕು, ಮುಂದೆ ನಡೆಯುವುದು ಯಾವುದರ ಅರಿವು ಉಳಿಯುವುದಿಲ್ಲ. ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು. ಮಗನ ನಾವೇ ಹೇಳಿದಾಗೆ ಶಾನುಭೋಗರಿಗೆ ತುಂಬಾ ಸುಸ್ತಾಗಿತ್ತು, ದಡವಾಗಿತ್ತು. ಹಾಗಾಗಿ ಏನಾದರೂ ಒಂದು ಉಪಾಯವನ್ನ ಮಾಡಬೇಕು, ಹುಲಿಯಿಂದ ಒಟ್ಟಾರೆ ನಾನು ರಕ್ಷಣೆಯನ್ನು ಪಡೆಯಬೇಕು, ಹುಲಿಯಿಂದ ಬಚಾವಬೇಕು ಅಂತ ಆಲೋಚನೆ ಮಾಡ್ತಾರೆ. ಹಾಗಾದ್ರೆ ಹೇಗೆ ಬಚಾವಾಗೋದು? ತನ್ನ ಹತ್ರ ಯಾವ ಒಂದು ಆಯುಧ ಕೂಡ ಇಲ್ಲ. ತನ್ನ ಹತ್ರ ಇರ್ತಕ್ಕಂಥದ್ದು ಕೇವಲ ಒಂದು ಕೈಚೀಲದಲ್ಲಿ ಇರ್ತಕ್ಕಂಥ ಒಂದು ಪುಸ್ತಕ. ಏನ್ ಪುಸ್ತಕ ಅದು? ಕಂದಾಯದ ವಿವರವನ್ನ ಒಳಗೊಂಡಿರ್ತಕ್ಕಂತಹ ಪುಸ್ತಕ. ಕಂದಾಯದ ವಿವರವನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕವೇ ಕೃತಿ ಪುಸ್ತಕ. ಆ ಕೃತಿ ಪುಸ್ತಕದ ಹೊರತು ಬೇರೆ ಯಾವುದು ಕೂಡ ಇಲ್ಲ. ಸೊ ಹಾಗಾಗಿ ಆ ಕೃತಿ ಪುಸ್ತಕವೇ ನನ್ನ ಈಗ ಬ್ರಹ್ಮಾಸ್ತ್ರ. ಹೌದಾ? ಸೊ ಅದೇ ಆಗಿರೋದು, ಅದೇ ಅವರ ಬ್ರಹ್ಮಾಸ್ತ್ರ ಆಯ್ತು. ಸೊ ಹಾಗಾಗಿ ಕೃತಿ ಪುಸ್ತಕವನ್ನ ಬಳಸಿಕೊಂಡು ಹೇಗಾದ್ರೂ ಮಾಡಿ ನಾವು ಬಚಾವಬೇಕು, ಉಳ್ಕೋಬೇಕು ಅನ್ನೋದು ಆಚರಣೆ. ಜೊತೆಗೆ ಇನ್ನೊಂದು ಕೂಡ ಆಲೋಚನೆ ಮಾಡ್ತಿದ್ದಾರೆ. ಏನಾದ್ರೂ ಹುಲಿಯ ಪಂಜದಿಂದ ಅಥವಾ ಹುಲಿಯ ಪಂಜ ಅಂದ್ರೆ ಅಂಗಾಲು, ಹುಲಿಯ ಅಂಗಾಲದಿಂದ ಏನಾದ್ರೂ ಒಂದು ಏಟಾದ ನನಗೆ ಕೊಟ್ಟಿದ್ದಾರೆ, ಕಡಿದು ನಾನು ಉಳಿಯೋದಿಲ್ಲ, ಸತ್ಯ ಸಾಯ್ತು. ಸೊ ಮಡಿಯಬೇಕಾದ್ರೆ ಮಾಡಿಯೇ ಮಡಿಬೇಕು. ನಾನು ಎಂದಿಗೂ ಸಾಯ್ತಾ ಇದ್ದೀನಿ, ಆದ್ರೆ ಸಾಯ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೂ ಕೂಡ ಸುಮ್ಮನೆ ಯಾಕೆ ಸಾಯ್ಬೇಕು? ಹೋರಾಟ ಮಾಡೇ ನಾನು ಸಾಯಲ್ಲ, ಸುಮ್ಮನೆ ಸಾಯಬಾರದು ಅಂತಕ್ಕಂಥ ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ. ನೋಡೋಣ ಏನ್ ಮಾಡ್ತಾರೆ. ಅದೇ ಮಾಡುವುದಾದ್ರೆ ಏನು, ಅದೇ ಏನ್ ಮಾಡಬೇಕು?
ಅವರಲ್ಲಿ ಆಯುಧಗಳಿರಲಿಲ್ಲ. ಕೀರ್ತಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ. ನನಗೆ ಮಕ್ಕಳು ಶಾನುಭೋಗರ ಹತ್ರ ಕೀರ್ತಿ ಪುಸ್ತಕದ ಹೊರತು ಬೇರಿನ್ಯಾವುದು ಕೂಡ ಇರಲಿಲ್ಲ. ಅದನ್ನೇ ಉಪಯೋಗಿಸಬೇಕು. ಆದರೆ ಅದು ಹುಲಿಯ ಮೇಲೇನೂ ಫಲಿಸಬೇಕು. ಹೌದು, ಪುಸ್ತಕದಿಂದ ಏನಾದರೂ ಹುಲಿನ ಎದುರಿಸಲಿಕ್ಕೆ ಸಾಧ್ಯನಾ? ಪುಸ್ತಕ ಏನು ತಾನೇ ಉಪಯೋಗಕ್ಕೆ ಬರುತ್ತೆ ಅನ್ನೋ ಪ್ರಶ್ನೆ. ಆದರೆ ಪುಸ್ತಕವೇ ಬ್ರಹ್ಮಾಸ್ತ್ರ ಇದೆ, ಅದನ್ನೇ ಹೇಗಾದ್ರೂ ಬಳಸಬೇಕು, ಹೇಗೆ ಬಳಸಬೇಕು ಇದು ಆಲೋಚನೆಯನ್ನ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ನೋಡಿ ಸಮೀಪದ ಮರದ ಮೇಲತ್ತಬಹುದೆಂಬ ಉಚ್ಛ್ವಾಸ. ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿ ಬರಬೇಕು. ಆದರೆ ಅದರ ಮೇಲೆ ಕರ್ಮಣ್ಯವಾದಿಪಾಸ್ತೆ ಮಾ ಫಲೇಶು ಕದಾಚನ. ನೋಡಿ, ಸೊ ತನ್ನ ಬತ್ತಳೆಯಲ್ಲಿರ್ತಕ್ಕಂತಹ ಅಥವಾ ಬ್ರಹ್ಮಾಸ್ತ್ರದ ಸ್ವರೂಪದಲ್ಲಿರ್ತಕ್ಕಂಥದ್ದು ಹೃದಯ ಪುಸ್ತಕದ ಹೊರತು ತನ್ನ ಬಳಿ ಯಾವ ಆಯುಧವಿಲ್ಲ. ಮಡಿಯಬೇಕಾದ್ರೆ ಮಾಡಿಯೇ ಬರ್ತದೆ, ಹೊರಟಿನ ಸಾಯ್ಬೇಕಾದ್ರೆ ಓಟ ಮಾಡೇ ಸಾಯ್ತು, ಸುಮ್ಮನೆ ಸಾಯಿಲ್ಲ. ಸೊ ಇವೆಲ್ಲ ಆಲೋಚನೆ ಮಾಡ್ಕೊಂಡಾಗ ಹೇಗೆ ಮಾಡೋದು? ಕೀರ್ತಿ ಪುಸ್ತಕ ಆ ಹುಲಿ ನನ್ನ ಹಿಂಭಾಗದಲ್ಲಿದೆ, ಅದ್ರ ಮೇಲೆ ಎಸೆಯೋದು. ಆ ಎಸ್ದಾಗ ಅಲ್ಪೇ ಪ್ರಮಾಣದ ಸಮಯ ಸಿಗುತ್ತೆ. ಸ್ವಲ್ಪ ಮುಖದ ಮೇಲೆ ಏನಾದ್ರು, ಅದಕ್ಕೆ ಪುಸ್ತಕ ಗೊತ್ತಿಲ್ಲ ಹುಲಿಗೆ, ತಾನು ಏನಾದ್ರು ಬಿತ್ತು ತನ್ನ ಮುಖದ ಮೇಲೆ ಬಂದಾಗ ಸ್ವಲ್ಪ ಹುಲಿ ಏನಾಗುತ್ತೆ, ವಿಚಲಿತ ಮಾಡುತ್ತೆ, ಗೊಂದಲ ಪಡ್ಕೊಳ್ಳುತ್ತೆ. ಆ ಸ್ವಲ್ಪ ಸಿಕ್ಕಂತಹ ಸಮಯದಲ್ಲಿ, ವಿಚಲಿತ ಬಂದಂತಹ ಸಮಯದಲ್ಲಿ ತಾನು ಎದಿಗೊಂದು ಮರ ಯಾಕಂದ್ರೆ ಕಾಡಲ್ಲಿ ಸಾಕಷ್ಟು ಮರಗಳಿದೆ. ಈ ಸಮೀಪದಲ್ಲಿ ಒಂದು ಮರ ಇದೆ, ಅದು ಎದುರಲ್ಲಿದೆ. ಆ ಮರವನ್ನ ಹತ್ತಿ ತಾನು ಹುಡುಕೋಬೇಕು ಅಂತ ಆಲೋಚನೆ ಮಾಡ್ತಾರೆ. ಜೊತೆಗೆ ಇನ್ನೊಂದು ಕೂಡ ಆಲೋಚನೆ ಮಾಡ್ತದೆ, ಕರ್ಮಣ್ಣೇ ವಾದಿಕಾಸ್ತೆ ಮಾ ಫಲೇಶು ಕದಾಚನ. ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ನಮ್ಮ ಕೈ ಹಿಡಿತಾವಂತೆ. ನಾವು ಜೀವನದಲ್ಲಿ ಯಾರಾದ್ರೂ ಒಳ್ಳೆಯದನ್ನ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದೇ ಆಗುತ್ತಂತೆ. ಅದು ಯಾರಾದ್ರೂ ಕೆಟ್ಟದ್ದನ್ನ ಮಾಡಿದ್ರೆ ಅದು ನಮಗೆ ಕೆಟ್ಟದ್ದು ಆಗುತ್ತಂತೆ. ಹಾಗಾಗಿ ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ನಮ್ಮ ಕೈ ಹಿಡಿತಾವಂತ ಇದ್ದಾಗ ನಾನು ಏನ್ ಮಾಡಿದೀನಿ ಅದ್ರ ಪ್ರಕಾರ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನವನ್ನ ಮಾಡಿ ಬೇಡೋಣ ಅಂತೇಳಿ ಸಿದ್ಧ ಆಗ್ತಾರೆ. ನೋಡೋಣ ಮಕ್ಕಳೇ, ಇವತ್ತಿನ ಪಾಠ ಇಷ್ಟಿರಲಿ ಅಂತಂದ್ರೆ ಮಕ್ಕಳೇ, ಇದರ ಮುಂದುವರೆದ ಭಾಗವನ್ನ ನಂತರದ ತರಗತಿಯಲ್ಲಿ ಮುಂದುವರಿಸ್ತೀನಿ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು.